ಓಕೆ. ಮಾಗಡಿ ಮೈನ್ ರೋಡ್ ಸಿಗಲಿ ಗೇಟಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಯಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮಾತಾಡೋಣ. ಇಲ್ಲಿ ಏನಾಗ್ತಿದೆ ನಿಮಗೆ? ಸರ್, ಇಲ್ಲಿ ಕೆಮಿಕಲ್ ಕ್ಯಾಸ್ಟಿಂಗ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ ಸರ್, ನಮ್ಮ ಬಿಲ್ಡಿಂಗ್ ಪಕ್ಕನೇ. ಇದರಿಂದ ಉಸಿರಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಊಟ ಮಾಡೋಕ್ಕಾಗಲ್ಲ, ಎದೆ ಉರಿ ಬರುತ್ತೆ, ಹೊಗೆ ಜಾಸ್ತಿ ಬರುತ್ತೆ, ಮಕ್ಕಳು ಮರಿ ಇದ್ದಾರೆ, ತುಂಬ ತೊಂದರೆ ಆಗ್ತಾ ಇದೆ. ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ಇವತ್ತು ತುಂಬ ಜಗಳ ಆಗಿದೆ. ಏನಾಗಿದೆ ಅಮ್ಮ? ಹೊಡೆದಾಟ್ಗಳಾಗಿದೆ ಸರ್. ನಮ್ಮ ಮಗನಿಗೆ ಇವನ ಮಗ, ಇವನ ಹೆಸರು ಪ್ರಸಾದ್ ಅಂತ. ಇವನು ಹೋಗಿ ಅಲ್ಲಿ ಕೇಳಿದ್ದ ಅಷ್ಟೇ. ಇವನು ನಮ್ಮ ಮನೆಯವರು ಮಂಜುನಾಥ್ ಅಂತ. ಇವ್ರು ಹೋಗಿ ಫಸ್ಟ್ ಇವ್ರು ಮಂಜುನಾಥ್ ಕೇಳಿರೋದು. ಅದು ಕೇಳ್ತಾ ಇದ್ದಂಗೆ ಕೈ ತಿರುಗಿಸಿ ಕೈಯೆಲ್ಲ ತುಂಬ ಅಲ್ಲೇ ಮಾಡಿ ನೋಡ್ರಿ ಏಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಅಪ್ಪಂಗೆ ಹಿಂಗೆ ಮಾಡಿದ್ರಲ್ಲ ಅಂದ್ಬಿಟ್ಟು ಇವನು ಹಿಂದೆ ಹೋಗವನೆ. ವಿಡಿಯೋ ಮಾಡ್ತಾ ಇದ್ದಕ್ಕೆ ವಿಡಿಯೋ ಯಾವಾಗೂ ಮಾಡ್ತಾ ಇರ್ತೀಯಲ್ಲ ಅಂದ್ಬಿಟ್ಟು ನಿಮ್ದು ಯಾವಾಗ ಇದೆಗಳು ನಾನು ನಡೆಸ್ತೀನಿ ನಿಮ್ಮನ್ನ ಖಾಲಿ ಮಾಡಿಸ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಗಲಾಟೆ ಅಲ್ಲಿ ಗಿಡದಲ್ಲಿ ಹಾಕಿದ್ದಾನೆ. ಅದು ಇನ್ನೆಲ್ಲಾದ್ರೂ ಬಿದ್ದಿದ್ರೆ ಏನ್ ಮಾಡ್ಬೇಕು? ಯಾರು ಮಾಡ್ತಾ ಇರೋದಮ್ಮ? ಈ ಪಕ್ಕದಲ್ಲಿ ಇರೋರು ಸರ್ ರಾಜು ಅಂದ್ಬಿಟ್ಟು ಅವನು, ಅವ್ರ ಅಪ್ಪನ ಹೆಸರು ಪೊನ್ನಪ್ಪ, ಅವಳು ಲೇಡಿ ರೇವತಿ. ತಮಿಳ್ ಅವರು ನಿಮ್ಗೆ ಹೊಡೆದಿರೋ ಅವರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಫುಲ್ ನಮ್ ತಮಿಳ್ ಗ್ಯಾಂಗೇ ಇದೆ, ಇಡೀ ಅರ್ಧ ಊರೇ ನಮ್ ತಮಿಳವ್ರು ಇದಾರೆ, ನೀವೇನು ಮಾಡ್ಕೊಳಕ್ ಆಗಲ್ಲ ಅಂತ ನಾವು ಕನ್ನಡದವ್ರು ಕರ್ಕೊಂಬತ್ತೀರೋ ಕರ್ಕೊಂಬರ್ರಿ. ಇನ್ನ ಒಂದ್ 10 ಫ್ಯಾಕ್ಟ್ರಿ ಕಟ್ತೀನಿ ಎಡ್ಡಿರ್ತಾರಲ್ಲ ಅಂತವ್ರನ್ನೇ ಕರ್ಕೊಂಬರ್ರಿ. ನಾನು ಮಾತಾಡ್ತೀನಿ, ಆದ್ರೂ ಕನ್ನಡದಲ್ಲಿ ಮಾತಾಡಲ್ಲ, ತಮಿಳಲ್ಲೇ ಮಾತಾಡ್ತೀನಿ. ಅದ್ಯಾರು ಏನು ಮಾಡಿ ಏನು ಇದು ಮಾಡ್ತಾರೋ ಮಾಡಲಿ ಅಂತ ಹೊಲ್ಸ್ ಮಾತಲ್ಲೇ ಬೈತಾರೆ. ಯಾರು ಬಂದ್ರು ನನ್ನ ಫ್ಯಾಕ್ಟ್ರಿ ಮುಚ್ಚಕ್ಕಾಗಲ್ಲ, ಇನ್ನೂ ಒಂದಿಬ್ರು ಮೂವರು ನಮ್ಮವ್ರನ್ನ ಕರ್ಕೊಬಂದು ಸೇರಿಸಿ ನಾನು ಫ್ಯಾಕ್ಟ್ರಿ ಮಾಡ್ತೀನಿ, ಇದನ್ನ 2 ಫ್ಲೋರ್ ಮಾಡ್ತೀನಿ ಅಂತ ಹೇಳ್ತಾನೆ. ಕನ್ನಡದವ್ರಿಗೆ ರಕ್ಷಣೆ ಇಲ್ವಾ? ಇಲ್ಲ ಸರ್, ನಿಜವಾಗೂ ಇಲ್ಲ ಸರ್. ಹೇಳ್ಕೊಳಕ್ ಅಷ್ಟೇ ಸರ್, ಕನ್ನಡದವ್ರು ಅಂತ. ಇಲ್ಲಿ ಬೇರೆ ದೇಶದವ್ರಿಗೆ ಬೆಲೆ, ನಮ್ಮವ್ರಿಗೆ ಇಲ್ಲಿ ಹುಟ್ಟು ಬೆಳೆದವ್ರಿಗೆ ಏನು ಬೆಲೆ ಇಲ್ಲ. ಸುಮ್ಮನೆ ನಾವು ಹೇಳ್ಕೊಳಕ್ ಅಷ್ಟೇ ಕನ್ನಡದವ್ರು ಅಂತ. ಅವ್ನು ಎಲ್ಲಿಂದ ಬಂದಿರೋನು ಹೇಳ್ತಾನೆ ಇನ್ನೂ 4-5 ಫ್ಯಾಕ್ಟ್ರಿ ಕಟ್ತೀನಿ ನಾನು, ಇಲ್ಲಿ ಅರ್ಧ ನಮ್ಮ ತಮಿಳವ್ರೆ ಅವರೇ, ನೀವೇನು ಮಾಡ್ಕೊಳಕ್ಕಾಗಲ್ಲ, ನೋಡೋಣ ಅದೇನು ಮಾಡ್ತೀರಾ ಮಾಡ್ರಿ ಅಂತ ಚಾಲೆಂಜ್ ಮಾಡಿ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಇಲ್ಲ ಆಯ್ತು, ನಾವು ಆಲೇ ಒಂದು 30 ವರ್ಷದಿಂದ ಇಲ್ಲೇ ಇದೀವಿ ನಾವು. ಅವನು ಈಗ ಬಂದಿರೋ ಸರ್, 2 ವರ್ಷ ಆಗಿದೆ ಅವ್ನು ಬಂದು. 2 ವರ್ಷಕ್ಕೆ ಬಂದೇ 2 ವರ್ಷಕ್ಕೆ ಬಂದು ಇಷ್ಟೊಂದು ದಬಾಳಿಕೆ ಮಾಡ್ತಾವ ಅವನು. ಕಂಪ್ಲೇಂಟ್ ಮಾಡಿದ್ದೀರಾ? ಎಲ್ಲ ಹೇಳಿದೀವಿ ಸರ್, ಎಲ್ಲ ಮೆಂಬರ್ಗಳಿಗೆ ಎಲ್ಲಾರ್ಗು ಹೇಳಿದೀವಿ. ಅವರು ಒಂದ್ಸತಿ ಹೇಳ್ಬಿಟ್ಟು ಹೋಯ್ತಾರೆ, ಮತ್ತೆ ತಿರ್ಗಾ ಈ ಕಡೆ ಬರೋದೇ ಇಲ್ಲ. 3 ದಿನ ಇರಲ್ಲ, 4ನೇ ದಿನಕ್ಕೆ ಸ್ಟಾರ್ಟ್. 3 ದಿನ ಇರಲ್ಲ. ಇದೆ ಸರ್, ಇನ್ನ ಒಂದು 8 ಫ್ಯಾಕ್ಟ್ರಿ ಇದೆ ಇಲ್ಲಿ. ಈ ಫ್ಯಾಕ್ಟ್ರಿಗಳಿಂದ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ? ಉಸಿರಾಡಕ್ಕಾಗಲ್ಲ ಸರ್, ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಉಸಿರು ಎದೆ ನೋವು ಬರೋದು, ಈ ತರ ಗಂಟ್ಲು ಕಟ್ಕೊಳೋದೆಲ್ಲ ಆಗುತ್ತೆ, ಗಂಟ್ಲೆ ಕಟ್ಕೊಂಡ್ಬಿಡುತ್ತೆ. ಇದು ಆಕ್ಸಿಜನ್ ಇಲ್ಲ ಅಂತ ಇಲ್ಲಿ? ಇಲ್ಲ ಸರ್, ಇಲ್ಲ ಏನಿಲ್ಲ, ಇಲ್ಲ ಅಷ್ಟೇ ಇದೆ ಹಳ್ಳಿ. ಇಲ್ಲಿ MLA ಯಾರು ಬರ್ತಾರೆ ಸರ್? ಯಾರಪ್ಪ ಅವರು? ಸೋಮಶೇಖರ್. MLAಗೆ ಮಾಹಿತಿ ಕೊಟ್ಟಿದ್ದೀರಾ? MLA ಇಲ್ಲ, ಇವ್ರಿಗೆ ಕೊಟ್ಟಿದ್ದೀವಿ, ಮೆಂಬರ್ಗಳು ಹೇಳಿದೀವಿ. ವಾರ್ಡ್ ಮೆಂಬರ್ ಇಲ್ಲಿ ನಮ್ಮ ಅಧ್ಯಕ್ಷರು ಇದಾರಲ್ಲ ಮೆಂಬರ್ಗಳು, ಅವ್ರಿಗೆಲ್ಲ ಹೇಳಿದೀವಿ. ಏನಂತಾರೆ? ಏನಿಲ್ಲ, ವಾರ್ಡ್ ಮೆಂಬರ್ ಹೆಸರು ಶ್ರೀನಿವಾಸ ಚಂದ್ರಶೇಖರ್. ಎಲ್ಲರಿಗೂ ಕೊಟ್ಟಿದ್ದೀರಾ? ಎಲ್ಲಾರ್ಗು ಹೇಳಿದೀವಿ. ಅವ್ರೇನಂದ್ರು? ಏನಿಲ್ಲ, ನಾನು ಮಾತಾಡ್ತೀನಿ ಬಿಡು ಅಂತಾರೆ. ನೆಕ್ಸ್ಟ್ ನಾವು ಫೋನ್ ಮಾಡಿದ್ರೆ ಫೋನ್ಗಳೇ ಎತ್ತಲ್ಲ ಅವರು. ಹೌದು, ನಾವು ಫೋನ್ ಕಂಪ್ಲೇಂಟ್ ಮಾಡಿದ್ದೀರಾ? BBMP ಮಾಡಿಲ್ಲ, ಪಂಚಾಯತಿಗೆ ಮಾಡಿದ್ದೀವಿ. ಏನಂತಾರೆ ಪಂಚಾಯತ್? ಹೇಳ್ತೀನಿ ಬಿಡು ಅಂತಾರೆ ಅಷ್ಟೇ. ನಾನು ಹೇಳ್ತೀನಿ, ಅವ್ನಿಗೆ ಹೊಗೆ ಮಾಡದಿರೋ ಥರ ಹೇಳ್ತೀನಿ, ನಾನು ಕ್ಲೋಸ್ ಮಾಡಕ್ಕೆ ಹೇಳ್ತೀನಿ ಅಂತಾರೆ. ಮತ್ತೆ ಅವ್ನು ಅದೇ ಕೆಲಸ ಮಾಡ್ತಾರೆ. ಅವರು ಓನರೊಬ್ಬ ಇದ್ದಾನೆ ಶ್ರೀನಿವಾಸ್ ಅಂದ್ಬಿಟ್ಟು, ಅವನಿಂದ ಇದೆಲ್ಲ ಜಾಸ್ತಿ ನಡೀತಾ ಇರೋದು. ಇವನು ಇಲ್ಲಿ ಪಂಚಾಯತಿಲಿ ಯಾರೋ ಅವ್ನಿಗೆ ರಿಲೇಷನ್ ಇದ್ದಾರೆ ಅಂದ್ಬಿಟ್ಟು ಇಲ್ಲೊಂದು 2 ದಿವಸ ಮಾತಾಡಿ ಅಲ್ಲೇ ಅದೇ ಮಾಡ್ತಾನೆ. ಇಲ್ಲ, ಅವ್ರಿಗೆ ಪರ್ಮಿಷನ್ ಇದೆ? ಇಲ್ಲ, ಯಾವುದಿಲ್ಲ ಸರ್, ನೇಮ್ ಬೋಲ್ಡ್ ಇಲ್ಲ ಸರ್. ಏನು ಮಾಡ್ತಿದ್ದಾನೆ ನೋಡಿ ಸರ್, ಫ್ಯಾಕ್ಟ್ರಿ ಅಂದ್ರೆ ಒಂದು ನೇಮ್ ಬೋಲ್ಡ್ ಇಲ್ಲ, ಏನಿಲ್ಲ ಅದರಲ್ಲಿ. ಅದು ಮನೆ ತರ ಮಾಡ್ಕೊಂಡಿರೋದು ಸರ್ ಅವರು. ಅದು ಮನೆ ತರ ಮಾಡ್ಕೊಂಡು ಮುಂದೆ ಹಿಂಗ್ ಮಾಡ್ಕೊಂಡು ಅಲ್ಲಿ ಶೆಡ್ ಹಾಕೊಂಡು ನಮ್ಮ ಬಿಲ್ಡಿಂಗ್ಗೆ ನಮ್ಗೆ ನಡೆಸ್ತವ್ರೆ. ಹೌದು ಸರ್, ಬೆಂಕಿ ಹಚ್ಬಿಟ್ರೆ ಅವನು ನಮ್ದು 3ನೇ ಫ್ಲೋರ್ ವರ್ಗೂ ಬರುತ್ತೆ ಬೆಂಕಿ. ಅದು ಆಯ್ತಲ್ಲ, ಹೊಗೆ ಬಂದಿರೋದು ಅದನ್ನ ತೋರಿಸಿ. ಇಷ್ಟೊತ್ತು ಎಲ್ಲ ಜನ ಬಂದಿದ್ರು, ಎಲ್ಲ ಸಾರ್ವಜನಿಕರು ಹೇಳಿದ್ರು ತೊಂದರೆ ಆಗ್ತೈತೆ ಅಂತ ಎಲ್ಲ ಹೇಳ್ಬಿಟ್ಟು. ಇವ್ರದ್ದು ಚಿಕ್ಕ ಮಗು ಎಲ್ಲ ಇದೆ ಸರ್. ಅವ್ರದ್ದು ಆ ಉಸಿರಾಡಕ್ ಮಕ್ಳುಗಳು ನಮ್ಗೆ ಆಗಲ್ಲ ಅಂದ್ರೆ ಮಕ್ಳಿಗೆ ಎಷ್ಟು ಹಿಂಸೆ ಆಗುತ್ತೆ. ಅವ್ನು ಬೆಂಕಿ ಹಚ್ಚಿದ್ರೆ 3ನೇ ಫ್ಲೋರ್ ವರ್ಗೂ ಬರುತ್ತೆ. ನಾವು ಹೋಗಿ ಹೇಳಿದ್ರೆ ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ಹೋಗು ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಅವನು. ಯಾಕತ್ತಿದ್ರೆ ನಮ್ಮನ್ನ ಏನ್ ಮಾಡ್ತೀಯ ಮಾಡು ನೋಡೋಣ ಅಂತ ತಮಿಳಲ್ಲೇ ಹೇಳ್ತಾನೆ. ಅವ್ರು ಕನ್ನಡ ಮಾತಾಡಲ್ಲ ಸರ್. ಮಧ್ಯಾಹ್ನ ಅವ್ನ ಹೆಂಡತಿ ಮಾತಾಡ್ತಿದ್ದಾಳೆ, ಲೇಡೀಸು ಬರೀ ಕೆಟ್ಟ ಮಾತೇ ಮಾತಾಡ್ತಾಳೆ ತಮಿಳಲ್ಲಿ. ನಮ್ಗೆ ಅರ್ಥ ಆಗಲ್ಲ, ನಮ್ಗೆ ಗೊತ್ತಾಗಲ್ಲ. ಕನ್ನಡದಲ್ಲಿ ಮಾತಾಡ್ತಾನೆ, ಬರೀ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ರಕ್ಷಣೆ ಇಲ್ಲ. ಹೌದು, ಇಲ್ಲ ನಿಜವಾಗೂ ಇಲ್ಲ. ಬರೀ ತಮಿಳಲ್ಲೇ ಮಾತಾಡ್ತಾಳೆ, ತಮಿಳಲ್ಲೇ ಅಲ್ಕ ಮಾತು ಬೈತಾಳೆ ತಮಿಳಲ್ಲಿ. ಅದು ನಮ್ಗೆ ಅರ್ಥ ಆಗಲ್ಲ ಅವಳು ಮಾತಾಡೋದು. ನಾವು ಅವಳಿಗೆ ಏನೋ ಅಂದ್ವಿ ಅಂತ ಅಂದ್ಬಿಟ್ಟು ಅದನ್ನು ಹೇಳೋದು. ಅವಳು ಕನ್ನಡ ಬರಲ್ಲ, ಅದರಿಂದ ಆ ಥರ ಹೇಳೋದು. ಅವ್ರಿಗೆ ಅಪ್ಪ ಮಗುಗೆ ಇಬ್ರಿಗೂ ಕನ್ನಡ ಬರುತ್ತೆ.
ಕನ್ನಡ ಅವ್ರು ಬಂದ್ರು ಮಾತಾಡಲ್ಲ ಮಾತಾಡಲ್ಲ. ಆದ್ರೆ ಅವಳು ಕನ್ನಡ ಬರಲ್ಲ, ಅದಕ್ಕೆ ಅವಳು ತಮಿಳಲ್ಲಿ ಬೈಯೋದು ನಮ್ಗೆ. ನಿಮ್ಗೆ ಎಲ್ಲೋ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲ ಇಲ್ಲ ಸರ್, ಇಲ್ಲ. ಸರ್, ನೀವೇ ನೋಡ್ತಾ ನಾಳೆ ಇದ್ದೀರಿ. 2 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 2 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟರು ಏನಿಲ್ಲ. ಏನಿಲ್ಲ. ಅಷ್ಟೇ ಹೇಳೋದು. ಎಷ್ಟು ಮಾತಾಡ್ತಾಳೆ ನೋಡಿ, ಕನ್ನಡದಲ್ಲಿ ಹೇಳ್ತಾಳೆ. ನಿನ್ನ ಯಾರು ನಾಯಿ ಮುಟ್ಟಲ್ಲ, ನಿನ್ನ ಅಲ್ಲ ನಾಯಿನೂ ಮುಟ್ಟಲ್ಲ ನಿನ್ನ. ಕಳಿಸ್ ಮಾಡಿ. ಓಕೆ ಇದಕ್ಕೇನು ನೀವು ಸೊಲ್ಯೂಷನ್ ಮಾಡಿ ಒಂದು ದಾರಿ ಮಾಡಿ ಕೊಡ್ತೀರೋ ನೋಡಿ ಸರ್, ನಿಮ್ಗೆ ಸಿಗೋದು. ಇಲ್ಲ ಕನ್ನಡದವ್ರ ನಾವು ಬೆಲೆ ಇಲ್ಲ ನ್ಯಾಯ ಬೇಕು ಅಂದ್ಮೇಲೆ ಸರ್ ಅಷ್ಟೇ. ಅಷ್ಟೇ. ಇವಾಗ ನಮ್ಮವ್ರಿಗೆ ಬಂದಿದೆ, ನಾವು ಪೊಲ್ಯೂಷನ್ಗೆಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.